ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿನ ನಾನು ನಿಮಗೆ ಅಪ್ಡೇಟ್ನ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ವಿಡಿಯೋದಲ್ಲಿ ಆ ಸ್ಟ್ರಾಟಜಿನ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಫಾರೆಕ್ಸ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ರೈಟ್, ಈಗ ಫಾರೆಕ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ರೈಟ್ ಸ್ಟ್ರಾಟಜಿನ ನಾವು ಯೂಸ್ ಮಾಡಿ ಪ್ರಾಪರ್ ಆಗಿರೋ ರಿಸ್ಕ್ ರಿವಾರ್ಡ್ ರೇಷಿಯೋ ಹಾಗೆ ಮನಿ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡಿದಾಗ ಫಾರೆಕ್ಸ್ ಅಲ್ಲಿ ನಾವು ಆಕ್ಚುಲಿ ಈಸಿಲಿ ಪ್ರಾಫಿಟ್ ನ ಮಾಡಬಹುದು. ಹಾಗೆ ಮೊನ್ನೆ ತಾನೇ ಒಂದು ಪೋಲ್ ಅನ್ನು ನಮ್ಮ ಟೆಲಿಗ್ರಾಮ್ ಫ್ರೀ ಚಾನಲ್ ಅಪ್ಡೇಟ್ ಮಾಡಿದ್ವಿ. ಅದರಲ್ಲಿ ನಾನು ಕೇಳಿದೆ, ಫಾರೆಕ್ಸ್ ನಲ್ಲಿ ನೀವು ಯಾವ ರೀತಿಯ ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ, ಲೈಕ್ ಇಂಡಿಕೇಟರ್ ಬೇಸ್ಡ್ ಆಗಿರೋ ಸ್ಟ್ರಾಟಜಿ ಆಗಿರ್ಬೋದು, ಅಥವಾ ಪ್ರೈಸ್ ಆಕ್ಷನ್ ಯೂಸ್ ಮಾಡ್ತೀರಾ, ಅಥವಾ ಪ್ರೈಸ್ ಆಕ್ಷನ್ ಪ್ಲಸ್ ಇಂಡಿಕೇಟರ್ ಯೂಸ್ ಮಾಡ್ತೀರಾ, ಯಾವ ರೀತಿಯ ಸ್ಟ್ರಾಟಜಿಗಳು ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಅನ್ನೋದನ್ನ ನಾನು ಪೋಲ್ ಮಾಡಿದೆ. ಮೋಸ್ಟ್ ಆಫ್ ದ ಪೀಪಲ್ ಅದರಲ್ಲಿ ಇಂಡಿಕೇಟರ್ ಅನ್ನೋದನ್ನ ಚೂಸ್ ಮಾಡಿದ್ರು. ಹಾಗೆ ಇನ್ನೂ ಸ್ವಲ್ಪ ಜನ ಪ್ರೈಸ್ ಆಕ್ಷನ್ ಪ್ಲಸ್ ಇಂಡಿಕೇಟರ್ ಅಂತ ಚೂಸ್ ಮಾಡಿದ್ರು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಫಾರೆಕ್ಸ್ ನಲ್ಲಿ ಯೂಸ್ ಮಾಡಬಹುದಾದ ಒಂದು ಇಂಡಿಕೇಟರ್ ಬೇಸ್ಡ್ ಆಗಿರೋ ಮೋಸ್ಟ್ ಎಫೆಕ್ಟಿವ್ ಸ್ಟ್ರಾಟಜಿನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಫಾರೆಕ್ಸ್ ನಲ್ಲಿ ಸ್ವಿಂಗ್ ಟ್ರೇಡಿಂಗ್ ಗೆ ಯೂಸ್ ಮಾಡಬಹುದು. ಕೆಲವೊಂದು ಬಾರಿ ನಮಗೆ ಆ ಮೊಮೆಂಟಮ್ ಒಂದೇ ದಿನದಲ್ಲಿ ಕಾಣಲಿಕ್ಕೆ ಸಿಗುತ್ತೆ, ಅದು ಏನು ಕೂಡ ಪ್ರಾಬ್ಲಮ್ ಇಲ್ಲ. ನೀವು ಇದನ್ನ ಸ್ವಿಂಗ್ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಬೇಸ್ಡ್ ಆಗಿ ಪ್ಲಾನ್ ನ ಮಾಡಬಹುದು. ಬಟ್ ಈ ಸ್ಟ್ರಾಟಜಿ ನಮಗೆ 15 ಮಿನಿಟ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗೋದ್ರಿಂದ ಇದನ್ನ ನಾನು ಸ್ವಿಂಗ್ ಟ್ರೇಡಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಯಾಕಂದ್ರೆ 15 ಮಿನಿಟ್ಸ್ ಅಲ್ಲಿ ಏನೇ ಎಂಟ್ರೀಸ್ ಕಾಣಲಿಕ್ಕೆ ಸಿಕ್ಕಿದ್ರು ಕೂಡ ಅದನ್ನ ಹೋಲ್ಡ್ ಮಾಡೋ ಟೈಮ್ ಫ್ರೇಮ್ ಏನಿದೆ, ಲೈಕ್ 1 ಗಂಟೆ 2 ಗಂಟೆ ನಾವು ಹೋಲ್ಡ್ ಮಾಡಬೇಕಾಗುತ್ತೆ, ಅಥವಾ ಒಂದು ದಿನ 2 ದಿನ ನಾವು ಹೋಲ್ಡ್ ಮಾಡಬೇಕಾಗುತ್ತೆ ಆ ಮೊಮೆಂಟಮ್ ಕಾಣಲಿಕ್ಕೆ. ಸೊ ಹಾಗಾಗಿ ಇದನ್ನ ನಾನು ಸ್ವಿಂಗ್ ಟ್ರೇಡಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಅಂಡ್ ಕೆಲವೊಂದು ಬಾರಿ ನಮಗೆ ಮೊಮೆಂಟಮ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಈಗ ಈ ಸ್ಟ್ರಾಟಜಿನ ನಾನು ಚೆಕ್ ಮಾಡಲಿಕ್ಕೆ ಎಕ್ಸ್ನೆಸ್ ಇದೆ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಗಮನಿಸಬಹುದು, ಎಕ್ಸ್ನೆಸ್ ಅಲ್ಲಿ ಚಾರ್ಟ್ಗಳು ತುಂಬಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಟೂಲ್ಸ್ ಗಳು ಕೂಡ ತುಂಬಾನೇ ಇದೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನು ಅಂದ್ರೆ, ಇಲ್ಲೊಂದು ರೀಪ್ಲೇ ಬಟನ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಇದರ ಮೂಲಕ ನಾವೇನ್ ಮಾಡಬಹುದು, ನೀಟ್ಲಿ ಬ್ಯಾಕ್ ಟೆಸ್ಟ್ ಕೂಡ ಮಾಡಬಹುದು. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮ್ಮ ಹತ್ರ ಎಕ್ಸ್ನೆಸ್ ಅಕೌಂಟ್ ಇಲ್ಲ ಅಂತ ಇದ್ದಾಗ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ರೈಟ್, ಸೊ ಈಸಿಲಿ ನಾವು ಇದರಲ್ಲಿ ಬ್ಯಾಕ್ ಟೆಸ್ಟ್ ಕೂಡ ಮಾಡಬಹುದು. ಸೊ ಈ ಎಲ್ಲ ಕಾರಣಗಳಿಂದ ನಾವು ಎಕ್ಸ್ನೆಸ್ ಅನ್ನ ಯೂಸ್ ಮಾಡ್ತೀವಿ. ರೈಟ್, ಸೊ ಈಗ ನಾವು ಈ ಸ್ಟ್ರಾಟಜಿನ ಗಮನಿಸೋಣ. ಈ ಸ್ಟ್ರಾಟಜಿನ ಗಮನಿಸೋದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಕ್ ಟೆಸ್ಟ್ ಅನ್ನ ನಾವು ರಿವರ್ಸಲ್ ತಗೊಳ್ಳೋಣ. ಗೋಲ್ಡ್ ಇದು ಚಾರ್ಟ್ ಅನ್ನ ನಾವು ಕಂಪ್ಲೀಟ್ಲಿ ಬ್ಯಾಕ್ವರ್ಡ್ ತಗೊಳ್ಳೋಣ. ಲೈಕ್ ರೀಪ್ಲೇ ಬಟನ್ ಯೂಸ್ ಮಾಡಿ ನಾವು ಈ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನ ಗಮನಿಸೋಣ. ಸೊ ದಟ್ ನಿಮಗೆ ಲೈವ್ ಮಾರ್ಕೆಟ್ ಅಲ್ಲಿ ಈ ಎಂಟ್ರೀಸ್ ಕಾಣಲಿಕ್ಕೆ ಸಿಕ್ಕಾಗ ಈಸಿಲಿ ನೀವು ಅದನ್ನ ಅಪ್ಲೈ ಮಾಡಬಹುದು. ರೈಟ್, ಸೊ ಈಗ ಈ ಸ್ಟ್ರಾಟಜಿನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಚಾರನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗದೆ. ಈಗ ಫಾರೆಕ್ಸ್ ಅಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಮೊಮೆಂಟಮ್ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ರೀತಿ ಪ್ರೈಸ್ ಸೈಡ್ ವೈಸ್ ಇರುತ್ತಲ್ವಾ, ಈ ರೀತಿ ಪ್ರೈಸ್ ಏನು ಸೈಡ್ ವೈಸ್ ಮೊಮೆಂಟಮ್ ಕೊಡುತ್ತೆ, ಇದರಲ್ಲಿ ನಾವು ಆದಷ್ಟು ಟ್ರೇಡ್ ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಫ್ ಇನ್ ಕೇಸ್ ಈ ಪೇರ್ ನಮಗೆ ಸೈಡ್ ವೈಸ್ ಇದ್ದಾಗ ಇನ್ನೊಂದು ಪೇರ್ ಅನ್ನು ನಾವು ಫೋಕಸ್ ಮಾಡಬಹುದು. ರೈಟ್, ಸೊ ಹಾಗಾಗಿ ನಮಗೆ ಈ ಮೊಮೆಂಟಮ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈ ರೀತಿಯ ಮೊಮೆಂಟಮ್, ಆ ರೀತಿ ಡೈರೆಕ್ಷನ್ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಾಗ ಕೆಲವೊಂದು ಬಾರಿ ಏನಾಗುತ್ತೆ, ಪ್ರೈಸ್ ನಮಗೆ ಡೈರೆಕ್ಟ್ಲಿ ಫಾಲ್ ಆಗಿರುತ್ತೆ, ನಾವು ಆ ಟ್ರೇಡ್ ಅನ್ನ ಮಿಸ್ ಮಾಡಿರ್ತೀವಿ. ಸೊ ಹಾಗಾಗಿ ಪುಲ್ ಬ್ಯಾಕ್ ಪ್ರೈಸ್ ಬರುತ್ತಲ್ವಾ, ಸೊ ಆ ಒಂದು ಪುಲ್ ಬ್ಯಾಕ್ ಅಲ್ಲಿ ಮತ್ತೆ ಯಾವ ರೀತಿ ಆ ಟ್ರೇಡ್ ಅಲ್ಲಿ ನಾವು ಎಂಟ್ರಿನ ಪಡಿಬಹುದು ಅನ್ನೋದು ಈ ಒಂದು ಸ್ಟ್ರಾಟಜಿಯ ಹೆಲ್ಪ್ ಆಗಿರುತ್ತೆ. ಸೊ ಈ ಒಂದು ಸ್ಟ್ರಾಟಜಿಗೆ ನಾವು ಯೂಸ್ ಮಾಡ್ತಾ ಇರೋ ಇಂಡಿಕೇಟರ್ ಮೂವಿಂಗ್ ಆವರೇಜ್ ಇಂಡಿಕೇಟರ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಜಸ್ಟ್ ಎಕ್ಸ್ನೆಸ್ ಅಲ್ಲಿ ನೀವು ಹೋಗ್ಬಿಟ್ಟು ಇಂಡಿಕೇಟರ್ ಸೆಕ್ಷನ್ ಗೆ ಹೋಗ್ಬಿಟ್ಟು ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ಪ್ರೈಸ್ ಆಕ್ಷನ್ ಬೇಸ್ಡ್ ಆಗಿರೋ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಕೂಡ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ಬಟ್ ಮೊದಲಿಗೆ ಮೋಸ್ಟ್ ಎಫೆಕ್ಟಿವ್ ಆಗಿರೋ ಅಂಡ್ ತುಂಬಾನೇ ಈಸಿ ವೇ ಅಲ್ಲಿ ಒಬ್ಬ ಬಿಗಿನರ್ ಯೂಸ್ ಮಾಡುವಂತಹ ಸ್ಟ್ರಾಟಜಿನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಟ್ ನೀವು ಅದರಲ್ಲಿ ಸ್ವಲ್ಪ ಪ್ರಾಫಿಟ್ ನ ಮಾಡಬಹುದು. ದೆನ್ ನಾವು ಪ್ರೈಸ್ ಆಕ್ಷನ್ ಸ್ವಲ್ಪ ಇನ್ ಡೆಪ್ತ್ ಆಗಿ ಪ್ರೈಸ್ ಆಕ್ಷನ್ ಅಬ್ಸರ್ವ್ ಮಾಡಿ ಯಾವ ರೀತಿ ಟ್ರೇಡ್ ನ ತಗೊಳ್ಬಹುದು, ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈಗ ನಾವು 15 ಮಿನಿಟ್ಸ್ ಅಲ್ಲಿ EMA ಸ್ಟ್ರಾಟಜಿನ ಅಪ್ಡೇಟ್ ಮಾಡಿದ್ವಿ. ಆ ನಂತರ ಇಲ್ಲಿ ನಿಮಗೆ EMA ನ ಮಾಡಿಫೈ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಈ ಒಂದು ಸೆಟ್ಟಿಂಗ್ ಅನ್ನು ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನೀವು ಹಾಕಬೇಕಾಗಿರೋದು 50 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆವರೇಜ್ ಅನ್ನು. ಸೊ ಹಾಗಾಗಿ ಇಲ್ಲಿ 50 ಅಂತ ಚೂಸ್ ಮಾಡಿ. ಸೊ 50 ಅಂತ ಚೂಸ್ ಮಾಡಿದಾಗ ಮೂವಿಂಗ್ ಆವರೇಜ್ ನಿಮಗೆ ಸ್ವಲ್ಪ ಸ್ಪೇಸ್ ಕೊಟ್ಟು ಈ ರೀತಿ ಎಲ್ಲ ಕಾಣಲಿಕ್ಕೆ ಸಿಗುತ್ತೆ. ಈಗ ಈ ಮೂವಿಂಗ್ ಆವರೇಜ್ ಏನಿದೆಯಲ್ಲ, ಆಕ್ಚುಲಿ ಇದೊಂದು ನಮಗೆ ಹೆಲ್ಪಿಂಗ್ ಟೂಲ್ ಅಷ್ಟೇ. ಕಂಪ್ಲೀಟ್ಲಿ ಇದರ ಬೇಸ್ಡ್ ಆಗಿ ನೀವು ಯಾವುದೇ ರೀತಿ ಟ್ರೇಡ್ ನ ತಗೊಳ್ಳಿಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಇಲ್ಲೊಂದು ಫೀಚರ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು. ಇದನ್ನ ಹೈಡ್ ಮಾಡ್ಬೋದು, ಈ ಮೂವಿಂಗ್ ಆವರೇಜ್ ನ ಹೈಡ್ ಕೂಡ ಮಾಡ್ಬೋದು. ಈ 3 ಡಾಟ್ ಏನಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿದಾಗ ನಾವು ಶೋ ಮಾಡ್ಬೋದು, ಹಾಗೆ ಹೈಡ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ಫಸ್ಟ್ ಇದನ್ನ ಹೈಡ್ ಅಲ್ಲೇ ನಾವು ಇಡಬೇಕು. ಯಾಕೆಂದ್ರೆ ಯಾವಾಗಲೂ ಕೂಡ ಇಂಡಿಕೇಟರ್ ನಮಗೆ ಒಂದು ಈಸಿ ಆಗಿ ಒಂದು ಟ್ರೇಡ್ ನ ತಗೊಳ್ಳಿಕ್ಕೆ ಹೆಲ್ಪ್ ಮಾಡಬೇಕಾಗುತ್ತೆ ಹೊರತು ಇಂಡಿಕೇಟರ್ ನ ಬೇಸ್ಡ್ ಆಗಿ ನಾವು ಟ್ರೇಡ್ ನ ತಗೊಳ್ಳಿಕ್ಕೆ ಹೋಗಬಾರ್ದು. ಈಗ ಮೊದಲೇ ಹೇಳಿದೆ ನಾನು ನಿಮಗೆ, ಈ ರೀತಿ ಸೈಡ್ ವೈಸ್ ಡೇಗಳಲ್ಲಿ ಯಾವುದೇ ರೀತಿ ನಾವು ಟ್ರೇಡ್ ನ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ. ಸೊ ಹಾಗೆ ಇಂಡಿಕೇಟರ್ ಗಳು ಕೂಡ ನಾವು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಅಲ್ಲಿ ಏನಾದರೂ ಯೂಸ್ ಮಾಡಿದ್ರೆ ನಮಗೆ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಈಗ ನಾವೇನ್ ಮಾಡಬೇಕಾಗುತ್ತೆ, ಪ್ರೈಸ್ ಒಂದು ರೇಂಜ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿ ನಮಗೆ ಒಂದು ರೀತಿ
ರೇಂಜಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ನಮಗೆ ರೇಂಜ್‌ನ ಒಳಗಡೆ ಇದೆ. ಸೊ ಹಾಗಾಗಿ ಇದು ಸೈಡ್ ವೇಸ್ ಡೇ ಆಯ್ತು. ನಮಗೀಗ ಮೊಮೆಂಟಮ್ ಬೇಕು. ಒಂದು ಮೂವ್ ಆಗಬೇಕಾಗತ್ತೆ. ಆಗ ನಾವು ಈ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮೂವ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಈಗ ಈ ಇನ್ ಬಿಟ್ವೀನ್‌ಗಳಲ್ಲಿ ತುಂಬಾ ಸ್ಟ್ರಾಟಜಿಗಳನ್ನ ನಾವು ಯೂಸ್ ಮಾಡ್ಬೋದು. ಸೊ ಅದೆಲ್ಲವೂ ಕೂಡ ನಮ್ಮ ಕೋರ್ಸ್‌ನಲ್ಲಿ ನಾವು ಎಕ್ಸ್‌ಪ್ಲೇನ್ ಮಾಡ್ತೀವಿ. ಸೊ ಇದರಲ್ಲಿ ಒಂದು ಸ್ಟ್ರಾಟಜಿ ಅಷ್ಟೇ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ರೈಟ್. ಸೊ ಇಲ್ಲಿ ಇದನ್ನ ಪ್ಲೇ ಮಾಡೋಣ. ನೋಡಿ ಕಂಪ್ಲೀಟ್ಲಿ ಸೈಡ್ ವೇಸ್ ಇದೆ. ಇದರಲ್ಲೆಲ್ಲ ಏನು ಕೂಡ ಮಾಡ್ಲಿಕ್ಕೆ ಹೋಗಬಾರ್ದು ನಾವು. ನಮಗೊಂದು ಮೊಮೆಂಟಮ್ ಬೇಕು. ಆ ಮೊಮೆಂಟಮ್ ಸಿಕ್ಕಿದ ಮೇಲೆ ನಾವು ಈ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕಾಗುತ್ತೆ. ಆಗ ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಬೈ ಚಾನ್ಸ್ ಏನಾದರೂ ಅದನ್ನು ನಾವು ಬೇರೆ ಟೈಮ್‌ಗಳಲ್ಲಿ ಅಪ್ಲೈ ಮಾಡಿದಾಗ ಅಲ್ಲಿ ಏನು ಕೂಡ ಯೂಸ್ ಆಗಲ್ಲ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು? ಈ ರೀತಿ ದೊಡ್ಡ ಮೊಮೆಂಟಮ್ ಅಥವಾ ದೊಡ್ಡ ರೇಂಜ್ ಏನಿರುತ್ತಲ್ಲ, ಇದು ಬ್ರೇಕ್ ಆಗೋ ತನಕ ನಾವೀಗ ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಿಂಗ್ ಟ್ರೇಡಿಂಗಲ್ಲಿ ನೀವು ಇಂಟ್ರಾಡೇ ರೀತಿ ಸ್ಕಾಲ್ಪಿಂಗ್ ಮಾಡೋದು ಅದೆಲ್ಲವೂ ಕೂಡ ಇಲ್ಲ. ನಿಮಗೆ ನೀಟ್‌ಲಿ ಒಂದು ಟ್ರೇಡ್ ಬೇಕಾಗಬೇಕಾಗುತ್ತೆ. ಈ ರೀತಿ ರೇಂಜ್ ಏನು ಕ್ರಿಯೇಟ್ ಆಗಿದೆ. ಇದರ ಒಳಗಡೆ ಎಲ್ಲ ನಾವು ಟ್ರೇಡ್‌ನ ಮಾಡ್ಲಿಕ್ಕೇನಿಲ್ಲ. ಬೇಕಿದ್ರೆ ಬೇರೆ ಇನ್‌ಸ್ಟ್ರುಮೆಂಟ್ ಅನ್ನ ನೀವು ಗಮನಿಸಿ. ಬಟ್ ಇದರಲ್ಲಿ ನೀವು ಟ್ರೇಡ್ ಮಾಡ್ಲಿಕ್ಕಿಲ್ಲ ಸೈಡ್ ವೇಸ್ ಇದ್ದಾಗ ಆಸ್ ಅ ಸ್ವಿಂಗ್ ಟ್ರೇಡಿಂಗ್ ಟ್ರೇಡರ್ ರೈಟ್. ನಮಗೊಂದು ಡೈರೆಕ್ಷನ್ ಬೇಕು, ಒಂದು ಮೊಮೆಂಟಮ್ ಬೇಕು ರೈಟ್. ಆ ಮೊಮೆಂಟಮ್ ಆಗೋ ತನಕ ಏನು ಕೂಡ ಇಲ್ಲ. ಇದೆಲ್ಲ ಸೈಡ್ ವೇಸ್ ರೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಏನು ಕೂಡ ನೀವು ಮಾಡ್ಲಿಕ್ಕೆ ಹೋಗಬಾರ್ದು. ಜಸ್ಟ್ ಇದನ್ನ ನೀವು ಮಾರ್ಕ್ ಮಾಡಿ ಬೇಕಿದ್ರೆ. ಸೊ ಇದರ ಏನಾಗುತ್ತೆ ಬ್ರೇಕ್ ಡೌನ್ ಆದ್ಮೇಲೆ ಒಂದಾ ಕಂಟಿನ್ಯೂಯೇಷನ್‌ಗೆ ಹೋಗುತ್ತೆ ಅಥವಾ ಟ್ರ್ಯಾಪ್ ಆಗಿ ಮತ್ತೆ ರಿವರ್ಸಲ್ ಬರೋ ಸಾಧ್ಯತೆ ಇರುತ್ತೆ ರೈಟ್. ಲೆಟ್ಸ್ ಸಿ. ಈಗ ನೋಡಿ ಒಂದು ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿಂದ ಪ್ರೈಸ್ ಏನು ಮಾಡ್ತು ಡೈರೆಕ್ಟ್ಲಿ ಫಾಲ್ ಆಯಿತು. ಈ ಪಾಯಿಂಟ್ ಇಂದ ಡೈರೆಕ್ಟ್ಲಿ ಪ್ರೈಸ್ ಫಾಲ್ ಆಯಿತು. ಆ್ಯಂಡ್ ಈ ಒಂದು ಲೋ ಏನಿದೆ ಇದನ್ನು ಕೂಡ ಪ್ರೈಸ್ ಬ್ರೇಕ್ ಆಗಿದೆ. ಸೊ ಹಾಗಾಗಿ ಟ್ರ್ಯಾಪ್ ಆಗುತ್ತೆ ಅಥವಾ ಅಪ್ಸೈಡ್ ಅಲ್ಲಿ ಹೋಗುತ್ತಾ ಅನ್ನೋದನ್ನ ನಾವು ಡಿಸೈಡ್ ಮಾಡೋದ್ರ ಬದಲು ಈ ಇಂಡಿಕೇಟರ್ನ ಹಾಕಿದ್ರೆ ಆಯ್ತು. ಸೊ ಈ ಒಂದು ಇಂಡಿಕೇಟರ್ ನೀವು ಹಾಕಿದಾಗ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಇದರ ಯೂಸ್ ಏನು ಅಂದ್ರೆ ಇಲ್ಲೇ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇರ್ಬೋದು. ಇಲ್ಲಿ ಪ್ರೈಸ್‌ನ ಒಳಗಡೆನೇ ಇಂಡಿಕೇಟರ್ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಈ ಒಂದು ಇಂಡಿಕೇಟರ್ ಏನಿದೆಯಲ್ಲ, ಏನ್ ಪ್ರೈಸ್ ಟ್ರೇಡ್ ಆಗ್ತಾ ಇದೆ ಅದರ ಒಳಗಡೆನೇ ಇದೆ. ಅಂದ್ರೆ ಇದರಿಂದ ದೂರ ಇಲ್ಲ. ಇಲ್ಲಿ ನಿಮಗೆ ಪ್ರೈಸ್‌ನಿಂದ ಸ್ವಲ್ಪ ದೂರ ಇದೆ. ಇದು ಎರಡೂ ಡಿಫರೆನ್ಸ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್‌ನ ಕ್ಯಾಂಡಲ್‌ಗಳು ಇಲ್ಲಿದೆ, ಇಂಡಿಕೇಟರ್ ಇಲ್ಲಿದೆ. ಬಟ್ ಈ ಪಾಯಿಂಟ್ ಅಲ್ಲಿ ಇಂಡಿಕೇಟರ್ ಏನ್ ಮಾಡ್ತಾ ಇದೆ ಕ್ಯಾಂಡಲ್‌ನ ಒಳಗಡೆನೇ ಪಾಸ್ ಆಗ್ತಾ ಇದೆ. ಸೊ ಹಾಗಾಗಿ ಎರಡು ಕಂಡೀಷನ್ ನೀವು ಒಬ್ಸರ್ವ್ ಮಾಡಿದ್ರಿ. ಒಂದು ಕ್ಯಾಂಡಲ್ ನಿಂದ ದೂರ ಇರಬೇಕು ಇಂಡಿಕೇಟರ್, ಇನ್ನೊಂದು ಕ್ಯಾಂಡಲ್‌ಗಳ ಒಳಗಡೆಯಿಂದನೇ ಇಂಡಿಕೇಟರ್ ಪಾಸ್ ಆಗ್ತಾ ಇದೆ ರೈಟ್. ಸೊ ಹಾಗಾಗಿ ನಾವು ಈ ಸ್ಟ್ರಾಟಜಿಗೆ ಗಮನಿಸಬೇಕಾಗಿರೋದು ಈ ರೀತಿ ದೂರ ಇರುತ್ತಲ್ಲ ಆ ಪಾಯಿಂಟ್ಗಳನ್ನ ಮಾತ್ರ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಪ್ರೈಸ್ ಯಾವಾಗ ಮೊಮೆಂಟಮ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ, ಈ ರೀತಿ ಮೊಮೆಂಟಮ್ ಕೊಡುತ್ತಲ್ವಾ, ಅಂದ್ರೆ ಫಸ್ಟ್ ಮೊಮೆಂಟಮ್‌ನ ನೀವು ಯೂಶುವಲಿ ಮಿಸ್ ಮಾಡಿರೋ ಸಾಧ್ಯತೆ ಇರುತ್ತೆ. ಅಂದ್ರೆ ಪ್ರೈಸ್ ಫಾಲ್ ಆಗ್ತಾನೆ ಇರುತ್ತೆ. ನಿಮಗೆ ಮತ್ತೆ ಎಲ್ಲಿ ಎಂಟ್ರಿ ಪಡಿಬೇಕು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಈ ರೀತಿ ಪ್ರೈಸ್ ಫಾಲ್ ಆಗ್ತಾ ಇದ್ದಾಗ ವೆಯ್ಟ್ ಮಾಡಬೇಕು. ಈ ರೀತಿ ಪ್ರೈಸ್ ಈಗ ಬ್ರೇಕ್ ಡೌನ್ ಆಯಿತು, ಫಾಲ್ ಆಗ್ತದೆ ಅಂತ ಇದ್ದಾಗ ಈ ಒಂದು ಇಂಡಿಕೇಟರ್ ತನಕ ಪ್ರೈಸ್ ಬರೋ ತನಕ ನಾವೀಗ ವೆಯ್ಟ್ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ ರೈಟ್. ಇಲ್ಲಿ ಏನಾಯ್ತು ಪ್ರೈಸ್ ಈ ಇಂಡಿಕೇಟರ್‌ನ ಮೇಲ್ಗಡೆ ನಮಗೆ ಬಂತು. ಅಂದ್ರೆ ಇಲ್ಲಿ ಕಂಡೀಷನ್ ನೋಡಿ ಪ್ರೈಸ್ ಒಂದು ಬ್ರೇಕ್ ಡೌನ್ ಕೊಟ್ಟು ಮೊಮೆಂಟಮ್‌ನ ಕೊಡ್ತು. ಆ ನಂತರ ಪ್ರೈಸ್ ಇಲ್ಲಿ ನಮಗೆ ಈ ಒಂದು ಇಂಡಿಕೇಟರ್‌ನ ಬ್ರೇಕ್ ಆಗಿ ಈಗ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗೆ ಇಂಡಿಕೇಟರ್ ಹಾಗೆ ಕ್ಯಾಂಡಲ್‌ಗಳ ಡಿಫರೆನ್ಸಸ್ ಏನಿದೆಯಲ್ಲ ತುಂಬಾನೇ ದೂರ ಇದೆ. ಸೊ ಇಲ್ಲಿ ನಾವು ಇಂಡಿಕೇಟರ್‌ನ ಯಾವಾಗ ಅಪ್ಲೈ ಮಾಡಿದ್ವಿ, ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ಒಂದು ರೇಂಜ್ ಏನಿದೆ ಅದರ ಹೊರಗಡೆ ಪ್ರೈಸ್ ಬರ್ಲಿಕ್ಕೆ ಶುರು ಆಯಿತು ಅಥವಾ ಸೆಲ್ಲಿಂಗ್ ಏನು ನಮಗೆ ಕ್ರಿಯೇಟ್ ಆಗ್ತದೆ ಅದನ್ನ ನೋಡ್ಬಿಟ್ಟು ನಾವು ಈ ಇಂಡಿಕೇಟರ್‌ನ ನಾವು ಅಪ್ಡೇಟ್‌ನ ಮಾಡಿದ್ವಿ ಅಥವಾ ಅದನ್ನ ಚಾರ್ಟ್ ಅಲ್ಲಿ ಶೋ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಆ ಟೈಮಲ್ಲಿ ಮಾತ್ರ ನಾವು ಇಂಡಿಕೇಟರ್‌ನ ಯೂಸ್ ಮಾಡಿದ್ದೇವೆ. ಸೊ ಹಾಗಾಗಿ ಎರಡು ಕಂಡೀಷನ್ ಫಾಲೋ ಮಾಡಿ. ಒಂದು ಈ ಒಂದು ಇಂಡಿಕೇಟರ್ ಹಾಗೆ ಕ್ಯಾಂಡಲ್ಸ್‌ಗಳ ಡಿಸ್ಟೆನ್ಸ್ ದೂರ ಇರಬೇಕು. ಹಾಗೆ ಒಂದು ಮೊಮೆಂಟಮ್ ಆಲ್ರೆಡಿ ಆಗಿರಬೇಕು. ಅಂದ್ರೆ ಇದರಲ್ಲಿ ನೀವು ಫಸ್ಟ್ ಮೊಮೆಂಟಮ್‌ನ ಕ್ಯಾಪ್ಚರ್ ಮಾಡೋದಲ್ಲ. ಒಂದು ಪುಲ್ ಬ್ಯಾಕ್ ಏನಾಗುತ್ತೆ ಈ ರೀತಿ ಪುಲ್ ಬ್ಯಾಕ್ ಆಗಿ ಮತ್ತೆ ಫಾಲ್ ಆಗುತ್ತಲ್ವಾ, ಆ ಒಂದು ಮೊಮೆಂಟಮ್‌ನ ನಾವು ಕ್ಯಾಪ್ಚರ್ ಮಾಡೋದು. ಈಗ ಪ್ರತಿ ಬಾರಿ ಈ ರೀತಿ ಬ್ರೇಕ್ ಆಗಿಬಿಟ್ಟು ಪುಲ್ ಬ್ಯಾಕ್ ಏನ್ ಬರುತ್ತಲ್ವಾ ಅಥವಾ ಡೌನ್ ಸೈಡ್ ಅಲ್ಲಿ ಬರುತ್ತಲ್ವಾ, ಈ ರೀತಿ ಪ್ರೈಸ್ ಕೆಳಗಡೆ ಬಂತು ರಿವರ್ಸಲ್ ಆಯ್ತು ಡೈರೆಕ್ಟ್ಲಿ ಈ ರೀತಿ ಬರುತ್ತಲ್ವಾ, ಪ್ರತಿ ಬಾರಿ ಆಗುತ್ತೆ ಖಂಡಿತವಾಗಿಯೂ ಇಲ್ಲ. ಸೊ ಕೆಲವೊಂದು ಬಾರಿ ಆಗಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ಒಂದು ಕಂಡೀಷನ್ ಇದೆ. ಒಂದು 50 EMA ನಾವು ಯೂಸ್ ಮಾಡಬೇಕು. ಇನ್ನೊಂದು ಏನು, ಎರಡೂ ಕೂಡ ಇಂಡಿಕೇಟರ್ ಹಾಗೆ ಪ್ರೈಸ್‌ನ ಗ್ಯಾಪ್ ಏನಿದೆ ಅಂದ್ರೆ ಕ್ಯಾಂಡಲ್‌ಗಳ ಒಂದು ರೇಂಜ್ ಏನಿದೆ ಅದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಹಾಗೆ ಪ್ರೈಸ್ ಆಕ್ಷನ್ ಬೇಸ್ಡ್ ಆಗಿ ಯಾವುದಾದ್ರೂ ಲೆವೆಲ್ ಬ್ರೇಕ್ ಆಗಿರಬೇಕು ಅಥವಾ ಸೆಲ್ಲಿಂಗ್ ಬಂದಿರಬೇಕು. ಹಾಗೆ ಆ ರೀತಿ ನಾವು ಗಮನಿಸಬೇಕು. ಇನ್ನೊಂದು ಕಂಡೀಷನ್ ಏನು ಅಂದ್ರೆ ಯಾವ ಕ್ಯಾಂಡಲ್ ಇಲ್ಲಿ ಬ್ರೇಕ್ ಆಗುತ್ತಲ್ವಾ, ಈ ರೀತಿ ನಿಮಗೆ ಕ್ಯಾಂಡಲ್ ಬ್ರೇಕ್ ಆಗಿದೆಯಲ್ಲ, ಆಲ್ಮೋಸ್ಟ್ ಈ ಕ್ಯಾಂಡಲ್‌ನ ಲೋ ಬ್ರೇಕ್ ಆಗಬೇಕು. ಅಂದ್ರೆ ಯಾವ ಕ್ಯಾಂಡಲ್ ಇಂಡಿಕೇಟರ್‌ನ ಬ್ರೇಕ್ ಆಗಿದೆ ಆ ಕ್ಯಾಂಡಲ್‌ನ ಲೋ ಬ್ರೇಕ್ ಆಗಿ ಪ್ರೈಸ್ ಸ್ವಲ್ಪ ಸಸ್ಟೈನ್ ಆಗಬೇಕು. ಅಂದ್ರೆ ಜಸ್ಟ್ ಬ್ರೇಕ್ ಆಗಿ ಇಮಿಡಿಯೇಟ್ಲಿ ಕ್ವಿಕ್ಲಿ ಹೋಗಬಾರ್ದು. ಯಾಕೆಂದ್ರೆ ಇದು ಇಂಡಿಕೇಟರ್‌ನ ಮೇಲೆ ಡಿಪೆಂಡ್ ಆಗಿರೋ ಸ್ಟ್ರಾಟಜಿ. ಸ್ವಲ್ಪ ಹೊತ್ತು ಪ್ರೈಸ್ ಅಲ್ಲಿ ಸಸ್ಟೈನ್ ಆಗಬೇಕು ಅಥವಾ ಇಫ್ ಇನ್ ಕೇಸ್ ಸ್ಟ್ರಾಂಗ್ ನಿಮಗೆ ಒಂದು ಎಂಟ್ರಿ ಸಿಗಬೇಕು ಅಂತ ಇದ್ದಾಗ ಕ್ಯಾಂಡಲ್ ಕ್ಲೋಸ್ಗೂ ಕೂಡ ವೆಯ್ಟ್ ಮಾಡಬಹುದು. ಬಟ್ ಕ್ಯಾಂಡಲ್ ಕ್ಲೋಸ್ ಆಗುವಾಗ ಕೆಲವೊಂದು ಬಾರಿ ತುಂಬಾನೇ ದೊಡ್ಡ ಕ್ಯಾಂಡಲ್ ಆಗುತ್ತೆ. ಸೊ ಆಗ ನಿಮಗೆ ಎಂಟ್ರಿ ಸಿಗಲ್ಲ. ಸೊ ಹಾಗಾಗಿ ನಾನು ನಿಮಗೆ ಡೈರೆಕ್ಟ್ ಎಂಟ್ರಿನೇ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಡೈರೆಕ್ಟ್ ಎಂಟ್ರಿ ಪಡೆಯುವಾಗ ನೀವು 1:3 ಈ ರೀತಿ ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಯಾಕೆಂದ್ರೆ ಕೆಲವೊಂದು ಬಾರಿ SL ಕೂಡ ಹಿಟ್ ಆಗೋ ಸಾಧ್ಯತೆ ಇರುತ್ತೆ. ಪ್ರತಿ ಬಾರಿ ಇದು ವರ್ಕ್ ಆಗುತ್ತೆ ಅಂತಲ್ಲ, ಕೆಲವೊಂದು ಬಾರಿ SL ಹಿಟ್ ಆದಾಗ ನಿಮಗೆ ಯಾವ ಟ್ರೇಡ್ ವರ್ಕ್ ಆಗಿರುತ್ತೆ ಆ ಟ್ರೇಡ್ ಅಲ್ಲಿ ನೀಟ್ಲಿ ಪ್ರಾಫಿಟ್ ಆಗಿರಬೇಕು. ಸೊ ದಟ್ ಈಸ್ ದ ಬೇಸ್ ಪಾಯಿಂಟ್ ರೈಟ್. ಲೆಟ್ಸ್ ಸಿ.
ಈ ರೀತಿ ಬೈ ಚಾನ್ಸ್ ಏನಾದ್ರೂ ಪ್ರೈಸ್ ಮೇಲ್ಗಡೆನೆ ಹೋಯ್ತು ಅಂತ ಅನ್ಕೊಳ್ಳಿ. ಈ ರೀತಿ ಪ್ರೈಸ್ ಇದನ್ನ ರೆಸ್ಪೆಕ್ಟೇ ಮಾಡಿಲ್ಲ, ಬ್ರೇಕ್ ಆಗಿದೆ, ಅದರ ಕೆಳಗಡೆ ಏನು ಕೂಡ ಬಂದಿಲ್ಲ. ಏನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಪ್ರೈಸ್ ಏನೇ ಮಾಡ್ತಾ ಇದ್ರು ಕೂಡ ಅದನ್ನ ಒಬ್ಸರ್ವ್ ಮಾಡ್ತಾ ಇರಿ. ಇಲ್ಲಿ ಏನಾಯ್ತು, ಪ್ರೈಸ್ ಏನ್ ಮಾಡ್ತಾ ಇದೆ, ಈ ಒಂದು ಬ್ರೇಕ್ ಆಗಿರೋ ಕ್ಯಾಂಡಲ್ ಏನಿದೆ, ಈ ಒಂದು ಇಂಡಿಕೇಟರ್ನ ಬ್ರೇಕ್ ಆಗಿರೋ ಕ್ಯಾಂಡಲ್ ಏನಿದೆಯಲ್ಲ, ಅದರ ಮೇಲ್ಗಡೆ ಏನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ, ಆ ಕ್ಯಾಂಡಲ್ನ ಕೆಳಗಡೆ ಪ್ರೈಸ್ ಬಂದಿಲ್ಲ. ಸ್ವಲ್ಪ ಹೊತ್ತು ಸಸ್ಟೈನ್ ಆಯ್ತು, ಆ ರೀತಿ ಅದೇ ಲೆವೆಲಲ್ಲಿ ಇದೆ. ಸೊ ನಮಗೆ ಈ ಕ್ಯಾಂಡಲ್ನ ಕೆಳಗಡೆ ಪ್ರೈಸ್ ಬರಬೇಕಾಗುತ್ತೆ. ಬೈ ಚಾನ್ಸ್ ಏನಾದರೂ ಇಮಿಡಿಯೇಟ್ಲಿ ಬಂದ್ರೆ, ಅಂದ್ರೆ ಇಲ್ಲಿಂದನೇ ಕ್ವಿಕ್ ಆಗಿ ಬಂದ್ರೆ ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಬೈ ಚಾನ್ಸ್ ಏನಾದ್ರೂ ಈ ರೀತಿ ಕನ್ಸಾಲಿಡೇಷನ್ ಆಗ್ಬಿಟ್ಟು ದೆನ್ ಏನಾದ್ರೂ ಬಂದಾಗ ಅದು ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗಲ್ಲ. ಇದನ್ನು ಕೂಡ ನೆನಪಿಡಿ. ಕೆಲವೊಂದು ಕಂಡೀಷನ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನೆನಪಿಡಿ. ರೈಟ್, ಲೆಟ್ಸ್ ಪ್ಲೇ ದ ಕ್ಯಾಂಡಲ್ಸ್. ಇಲ್ಲಿ ಏನಾಯಿತು, ಪ್ರೈಸ್ ನಮಗೆ ಡೌನ್ ಸೈಡಲ್ಲಿ ಬ್ರೇಕ್ ಡೌನ್ ಆಯಿತು, ಬಟ್ ಕಂಟಿನ್ಯೂಯೇಷನ್ ನಮಗೆ ಮತ್ತೆ ಡೌನ್ ಸೈಡಲ್ಲಿ ಕೊಟ್ಟಿಲ್ಲ. ಪ್ರೈಸ್ ಅಪ್ ಸೈಡಲ್ಲಿ ಶಿಫ್ಟ್ ಆಗ್ತಾ ಇದೆ. ಈಗ ನಾವೇನು ಮಾಡಬೇಕು, ಟ್ರೆಂಡ್ ಏನಾಗ್ತಾ ಇದೆ, ಅಪ್ ಸೈಡ್ಗೆ ಶಿಫ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಇಂಡಿಕೇಟರ್ ಹಾಗೆ ಪ್ರೈಸ್ನ ರೇಂಜ್ ದೂರ ಆಗ್ತಾ ಇದ್ದಾಗೆ ಯಾವಾಗ ಪ್ರೈಸ್ ಇದೇ ಒಂದು ಇಂಡಿಕೇಟರ್ಗೆ ಬರುತ್ತೆ ಆ್ಯಂಡ್ ಆ ಇಂಡಿಕೇಟರ್ನ ಬ್ರೇಕ್ ಆಗಿಬಿಟ್ಟು ಪ್ರೈಸ್ ಆನಂತರ ಸಸ್ಟೈನ್ ಆಗದೆ ಫೇಲ್ಯೂರ್ ಆದಾಗ ನಾವು ಲಾಂಗ್ ಸೈಡಲ್ಲಿ ಪ್ಲಾನ್ನ ಮಾಡ್ತೀವಿ. ಇದು ಆ್ಯಕ್ಚುಲಿ ಸ್ಟಾಪ್ ಲಾಸ್ ಹಂಟಿಂಗ್ ಬೇಸ್ಡ್ ಆಗಿರೋ ಒಂದು ಸ್ಟ್ರಾಟಜಿ. ಬಟ್ ಇದಕ್ಕೊಂದು ಇಂಡಿಕೇಟರ್ನ ನಾನು ಆ್ಯಡ್ ಮಾಡಿಬಿಟ್ಟು ನಿಮಗೆ ಸ್ವಲ್ಪ ಈಸಿ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಅದರ್ವೈಸ್ ಇದು ಪ್ಯೂರ್ಲಿ SL ಹಂಟಿಂಗ್ ಬೇಸ್ಡ್ ಆಗಿರೋ ಒಂದು ಸ್ಟ್ರಾಟಜಿ ಆಗಿರುತ್ತೆ. ಬಟ್ ಇಂಡಿಕೇಟರ್ ಯೂಸ್ ಮಾಡಿದಾಗ ಸ್ವಲ್ಪ ನಮಗೆ ಈಸಿ ಆಗುತ್ತೆ. ರೈಟ್, ಲೆಟ್ಸ್ ಪ್ಲೇ ದ ಕ್ಯಾಂಡಲ್ಸ್. ಇಂಡಿಕೇಟರ್ಗೆ ಬಂದೇ ಇಲ್ಲ, ಸೊ ಏನು ಕೂಡ ಎಂಟ್ರಿ ಇಲ್ಲ ನಮಗೆ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ನೀವು ಗಮನಿಸಿ, ಇಲ್ಲಿ ಏನಾಯ್ತು, ಪ್ರೈಸ್ ಬ್ರೇಕ್ ಆಗುತ್ತೆ. ಇಲ್ಲಿ ಪ್ರೈಸ್ ಏನ್ ಮಾಡುತ್ತೆ, ಇಂಡಿಕೇಟರ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇತ್ತು. ಪ್ರೈಸ್ ಹಾಗೆ ಇಂಡಿಕೇಟರ್ಗೆ ಡಿಸ್ಟೆನ್ಸ್ ಇದೆ ಅಂಡ್ ಇದರ ಲೋ ಅನ್ನು ಕೂಡ ಬ್ರೇಕ್ ಆಗಿದೆ. ಅಂದ್ರೆ ಏನು ಇಂಡಿಕೇಟರ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, EMA 50 EMA ಅದನ್ನು ಕೂಡ ಬ್ರೇಕ್ ಆಗಿದೆ. ಸೊ ಹಾಗಾಗಿ ಇದರ ಹೈ ಬ್ರೇಕ್ ಆಗುತ್ತಲ್ಲ, ಆಗ ನಾವೀಗ ಎಂಟ್ರಿನ ಪ್ಲಾನ್ ಮಾಡಬೇಕು. ಯಾವಾಗ ಇದರ ಹೈ ಬ್ರೇಕ್ ಆಗುತ್ತೆ ಆಗ ನಾವು ಎಂಟ್ರಿನ ಪ್ಲಾನ್ ಮಾಡಬೇಕು. ಸೊ ಇಲ್ಲಿ ಕ್ಯಾಂಡಲ್ ಬ್ರೇಕ್ ಆಗಿರೋ ಕ್ಯಾಂಡಲ್ ಏನಿದೆ ಅದರ ಹೈ ಅನ್ನ ಬ್ರೇಕ್ ಆಗಿದೆ. ಸೊ ಆ ಬೇಸ್ಡ್ ಆಗಿ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ಅನ್ನ ಪ್ಲಾನ್ ಮಾಡೋಣ. ಯಾವ ರೀತಿ ನಮಗೆ ಇದರಲ್ಲಿ ರಿಸಲ್ಟ್ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದನ್ನು ಗಮನಿಸೋಣ. ಸೊ ಫಸ್ಟಿಗೆ 1:2 ಅಷ್ಟೇ ಟಾರ್ಗೆಟ್ ಅನ್ನು ನೀವು ಪಡೀಲಿಕ್ಕೆ ಟ್ರೈ ಮಾಡಬೇಕು. ಆನಂತರ ಬೇಕಿದ್ರೆ ಟ್ರೈಲ್ನ ಮಾಡ್ಬೋದು. ಬಟ್ ನಾನು ನಿಮಗೆ 1:2 ಅಥವಾ 1:3 ಮ್ಯಾಕ್ಸಿಮಮ್ ಟಾರ್ಗೆಟ್ನ ನಾನು ನಿಮಗೆ ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡ್ತೀನಿ. ರೈಟ್, ಲೆಟ್ಸ್ ಯಾವ ರೀತಿ ನಮಗೆ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ ಇಲ್ಲಿ ನೀವು ಗಮನಿಸಬಹುದು. ಯಾವ ರೀತಿ ಪ್ರೈಸ್ ನಮಗೆ ಒಂದು ಮೊಮೆಂಟಮ್ನ ಕೊಡ್ತು. ಇಲ್ಲಿ ಬ್ರೇಕ್ ಆದ್ಮೇಲೆ ಒಂದು ಮೊಮೆಂಟಮ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ತು ಅಂಡ್ ಇಲ್ಲೂ ಕೂಡ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ತು. ಆ ನಂತರ SL ಹಿಟ್ ಆಯಿತು. ಸೊ ಹಾಗಾಗಿ ನೀವು ಇದರಲ್ಲಿ ಎರಡು ರೀತಿ ಎಂಟ್ರಿನ ಪಡಿಬಹುದು. ಒಂದು, ಈ ಕ್ಯಾಂಡಲ್ನ ಹೈ ಬ್ರೇಕ್ ಆದಾಗ ನಾವು ಎಂಟ್ರಿ ಪಡೆಯೋದು, ಅಥವಾ ಯಾವಾಗೆಲ್ಲ ಬ್ರೇಕ್ ಡೌನ್ ಆಗುತ್ತಲ್ವಾ, ರೆಡ್ ಕಲರ್ ಕ್ಯಾಂಡಲ್ ಕಾಣಲಿಕ್ಕೆ ಸಿಗದೆ ಲಾಸ್ಟ್ ರೆಡ್ ಕಲರ್ ಕ್ಯಾಂಡಲ್ ಏನಿದೆಯಲ್ಲ ಅದರ ಹೈ ಬ್ರೇಕ್ ಆದಾಗ ನಾವು ಎಂಟ್ರಿನ ಪಡಿಬೇಕಾಗತ್ತೆ. ಬೈ ಚಾನ್ಸ್ ನಾವೇನಾದ್ರೂ ಸೆಕೆಂಡ್ ಮೆಥಡ್ ಅಲ್ಲಿ ಈಗ ಇಫ್ ಇನ್ ಕೇಸ್ ಏನಾದರೂ ಎಂಟ್ರಿ ಪಡೆದ್ರೆ ನಮಗೆ ನೀಟ್ಲಿ ಇಲ್ಲಿ 1:2 ವರೆಗೂ ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು, ಸ್ವಲ್ಪ ಸ್ಪೇಸ್ ಅನ್ನು ಕೊಟ್ಟು ನಾವು SL ನ ಇಟ್ಟಾಗ ನಿಯರ್ ಅಬೌಟ್ 1:2 ವರೆಗೂ ಟಾರ್ಗೆಟ್ ನಮಗೆ ನೀಟ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಇದರ್ ನೀವು ಈ ಒಂದು ರೆಡ್ ಕಲರ್ ಏನ್ ಕ್ರಿಯೇಟ್ ಆಗ್ತಾ ಇದೆ ಅದರ ಹೈ ಬ್ರೇಕ್ ಆದಾಗಲೇ ನೀವು ಎಂಟ್ರಿನ ಪಡಿಬಹುದು, ಅಥವಾ ಸ್ವಲ್ಪ ಸೇಫ್ ಎಂಟ್ರಿ ಬೇಕು ಅಂತ ಇದ್ದಾಗ ಇದರ ಹೈ ಬ್ರೇಕ್ ಆದಾಗ ನೀವು ಪ್ಲಾನ್ ನ ಮಾಡಬಹುದು. ಹಾಗೆ ಇದು ಮಾರ್ನಿಂಗ್ ಅಲ್ಲಿ ನಮಗೆ ಸಿಕ್ಕಿತ್ತು 5 AM 6 AM ಸಮಥಿಂಗ್ ನಮಗೆ ಈ ಟ್ರೇಡ್ ಕನ್ಫರ್ಮ್ ಆಗಿತ್ತು. ಸೊ ಹಾಗಾಗಿ ಮೊಮೆಂಟಮ್ ಏನು ಕೂಡ ಅಷ್ಟೊಂದು ಏನು ಕೂಡ ಕಾಣಲಿಕ್ಕೆ ಸಿಕ್ಕಿಲ್ಲ. ಸಣ್ಣ ಮಟ್ಟದ ಮೊಮೆಂಟಮ್ ಕೊಟ್ಟು ರಿವರ್ಸಲ್ ಆಯಿತು. ಸೇಮ್ ಥಿಂಗ್ ಸಂಜೆ ಏನಾದರೂ ಆಗಿದ್ರೆ ಸ್ವಲ್ಪ ಚೆನ್ನಾಗಿರೋ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಲೆಟ್ಸ್ ಸಿ ನೆಕ್ಸ್ಟ್ ನಾವು ಪ್ಲೇ ಮಾಡೋಣ. ಆಬ್ವಿಯಸ್ಲಿ ಯಾವುದೇ ಸ್ಟ್ರಾಟಜಿನ ನೀವು ಯೂಸ್ ಮಾಡಿ ಅದರ ವಿನ್ ರೇಷಿಯೋ ಏನಿರುತ್ತಲ್ಲ, ಲೈಕ್ 10ರಲ್ಲಿ ನಿಮಗೆ 7ರಿಂದ 6 ಟ್ರೇಡ್ ವರ್ಕ್ ಆದ್ರೆ ಸಾಕಾಗುತ್ತೆ. ಬಾಕಿ 4ರಿಂದ 3 ಟ್ರೇಡ್ ಫೇಲ್ ಆದರೂ ಕೂಡ ನೀವು ರಿಸ್ಕ್ ರಿವಾರ್ಡ್ ರೇಷಿಯೋ ಬೇಸ್ಡ್ ಆಗಿ ಮ್ಯಾನೇಜ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಯಾವುದೇ ಸ್ಟ್ರಾಟಜಿ 100% ವರ್ಕ್ ಆಗಲ್ಲ ಅಂಡ್ ಅದು ವರ್ಕ್ ಕೂಡ ಆಗಬಾರ್ದು. ಇಫ್ ಇನ್ ಕೇಸ್ ಅದೇನಾದ್ರೂ ವರ್ಕ್ ಆಗ್ತಾ ಇದ್ರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಟ್ ಸ್ಟ್ರಾಟಜಿ ಅಂತ. ರೈಟ್, ಸೊ ನೋಡೋಣ ಯಾವ ರೀತಿ ಪ್ರೈಸ್ ನಮಗೆ ರಿಯಾಕ್ಟ್ ಆಗುತ್ತೆ ಅಂತ. ಇಲ್ಲೆಲ್ಲ ಏನು ಕೂಡ ಇಲ್ಲ ನೋಡಿ, ಸೈಡ್ ವೇಸ್ಗೆ ಹೋಯ್ತು. ಇಲ್ಲಿ ಏನು ಮಾಡಿ, ಕನ್ಫ್ಯೂಷನೇ ಬೇಡ ನಮಗೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಹೈಡ್ ಮಾಡಬೇಕು. ಒಂದು ಮೊಮೆಂಟಮ್ ಸಿಗಲಿ, ಆ ನಂತರ ಮತ್ತೆ ಅದನ್ನು ನಾವು ಇನ್ಪುಟ್ ಮಾಡಿದ್ರೆ ಆಯ್ತು. ಯೂಶ್ವಲಿ ಸೆಲ್ಲಿಂಗ್ ಸೈಡಲ್ಲಿ ಮಾರ್ಕೆಟ್ ಕಾಣಲಿಕ್ಕೆ ಸಿಗುತ್ತಲ್ವಾ, ಪ್ರೈಸ್ ಕೆಳಗಡೆ ಬರುತ್ತಲ್ವಾ, ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಅಥವಾ ತುಂಬಾನೇ ಜಾಸ್ತಿ ಚೆನ್ನಾಗಿ ವರ್ಕ್ ಆಗುತ್ತೆ. ಅಪ್ಸೈಡಲ್ಲಿ ಪ್ರೈಸ್ ಮೊಮೆಂಟಮ್ ಕೊಡುವಾಗ ಸ್ವಲ್ಪ ಕಮ್ಮಿ ವರ್ಕ್ ಆಗುತ್ತೆ. ಈಗ ನಾವು ಶೋ ಮಾಡೋಣ, ಯಾಕೆಂದರೆ ಪ್ರೈಸ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಮೊಮೆಂಟಮ್ನ ಕೊಟ್ಟಿದೆ. ಈ ಬ್ರೇಕ್ಔಟ್ ಕೊಟ್ಟು ಮೊಮೆಂಟಮ್ ಕೊಟ್ಟಿರೋ ಒಂದು ಸಿಚುವೇಶನ್ ಏನಿದೆಯಲ್ಲ, ಇದನ್ನು ನಾವು ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ನಾವು ಮಿಸ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ ಬೈ ಚಾನ್ಸ್ ಎನಿ ರೀಸನ್ಸ್ ಇಂದ. ಈಗ ಪ್ರೈಸ್ ಪುಲ್ ಬ್ಯಾಕ್ ಬಂದಾಗ ನಾನೀಗ ಎಂಟ್ರಿ ಪಡಿಬೇಕು. ಇದನ್ನು ನಾವು 50 EMA ಪುಲ್ ಬ್ಯಾಕ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಲೆಟ್ಸ್ ಸಿ, ಆ ಇಂಡಿಕೇಟರ್ಗೆ ಬರೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಪ್ರೈಸ್ ಆಕ್ಷನ್ ಇದ್ದು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೇಸಿಕಲಿ ನಾವು ಪ್ರೈಸ್ ಆಕ್ಷನ್ ಬೇಸ್ಡ್ ಆಗಿ ಟ್ರೇಡ್ನ ಮಾಡೋದು. ಬಟ್ ಕೆಲವೊಂದು ಬಾರಿ ಇಂಡಿಕೇಟರ್ಗಳು ಸ್ವಲ್ಪ ಈಸಿ ಆಗುತ್ತೆ ಅಂತ ಇದ್ದಾಗ ಅದನ್ನು ಕೂಡ ನಾವು ಯೂಸ್ ಮಾಡಲಿಕ್ಕೆ ಪ್ಲಾನ್ನ ಮಾಡ್ತೀವಿ. ಇಲ್ಲಿ ನೀವು ಗಮನಿಸಬಹುದು, ಇಂಡಿಕೇಟರ್ಗೆ ಟಚ್ ಆಗಿದೆ. ಸೊ ಹಾಗಾಗಿ ಇದರ ಹೈ ಬ್ರೇಕ್ ಆದಾಗ ನಾನೀಗ ಪ್ಲಾನ್ನ ಮಾಡಬೇಕು. ಇನ್ನೊಂದು ವಿಚಾರ, ಕ್ಯಾಂಡಲ್ ಕ್ಲೋಸ್ ಆಗಿ ಆನಂತರ ಬ್ರೇಕ್ ಆಗುತ್ತಲ್ಲ ಅದರ ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಬೈ ಚಾನ್ಸ್ ಜಸ್ಟ್ ಟಚ್ ಆಗಿ ಅದರ ಹೈ ಬ್ರೇಕ್ ಆಗುತ್ತಲ್ಲ ಅದು ಸ್ವಲ್ಪ ಪ್ರೊಬ್ಯಾಬಿಲಿಟಿ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಕ್ವಾಂಟಿಟಿನ ಕಮ್ಮಿ ಮಾಡಬೇಕು.
ಮಾಡ್ಬೇಕು. ಇಲ್ಲಿದ್ರೆ ಹೈ ಏನಾದರೂ ಬ್ರೇಕ್ ಆದರೆ ಆ ರೀತಿ ಏನಾದರೂ ಪ್ಲಾನ್ನ ಮಾಡೋಣ. ಸೊ ಇಲ್ಲಿ ನೋಡಿ 2 ರೀತಿಯ ಎಂಟ್ರಿನ ನಾನು ನಿಮಗೆ ಡಿಸ್ಕಸ್ ಮಾಡಿದೆ. ಒಂದು ಡೈರೆಕ್ಟ್ಲಿ ಇಲ್ಲಿ ಬ್ರೇಕ್ ಡೌನ್ ಆಯಿತು ಆ್ಯಂಡ್ ಈ ಕ್ಯಾಂಡಲ್‌ನ ಹೈ ಏನು ಬ್ರೇಕ್ ಆಗುತ್ತೆ ಆಗ ನಾವು ಎಂಟ್ರಿನ ಪಡಿಬೇಕು. ಅಥವಾ ಈ ಲಾಸ್ಟ್ ರೆಡ್ ಕಲರ್ ಕ್ಯಾಂಡಲ್ ಏನಿದೆ ಅದರ ಹೈ ಬ್ರೇಕ್ ಆದಾಗಲೇ ನಾವು ಎಂಟ್ರಿನ ಪಡಿಬೋದು. ಇದರ ಯೂಸ್ ಏನು ಅಂದರೆ ನಮಗೆ ಎಸ್.ಎಲ್ ಕಮ್ಮಿ ಸಿಗುತ್ತೆ ಸೊ ದಟ್ ನಾವು ಈಸಿಲಿ 1:2 1:3ನ ಈಸಿಲಿ ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಲೆಟ್ಸ್ ಪ್ಲೇ ದ ಕ್ಯಾಂಡಲ್ಸ್. ಇಲ್ಲಿ ನೀವು ಗಮನಿಸಬಹುದು ಎಷ್ಟು ಕ್ವಿಕ್ಲಿ ನಮಗೆ 1:3 ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಕ್ತು ಅಂತವು. ನಮಗೆ ಪ್ರೀವಿಯಸ್ಲಿ ಎಸ್.ಎಲ್‌ಗಳು ಹಿಟ್ ಆಯಿತು. ಬಟ್ ಯಾವಾಗ ಟ್ರೇಡ್ ಸಕ್ಸಸ್ ಆಗುತ್ತೆ ಆಗ ಈಸಿಲಿ ನಮಗೆ 1:2 1:3 ನಮಗೆ ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ರೀತಿ 1:2 1:3 ಸಿಕ್ಕಿದ ಮೇಲೆ ನೀವು ಇದನ್ನ ಎಕ್ಸಿಟ್ ಆಗ್ಬೋದು. ಜಾಸ್ತಿ ಏನು ಕೂಡ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಇಫ್ ಇನ್ ಕೇಸ್ ಏನಾದರೂ ಟ್ರೈಲ್ ಮಾಡ್ತೀರಾ ಅಂತ ಇದ್ದಾಗ ಟ್ರೈಲ್ ಮಾಡ್ಬೋದು. ಬಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಈಗ ಮತ್ತೆ ವೆಯ್ಟ್ ಮಾಡೋಣ, ಮತ್ತೆ ಪ್ಲೇ ಮಾಡೋಣ ಕ್ಯಾಂಡಲ್ಗಳನ್ನು. ಈಗ ಏನಾಯ್ತು, ಈಗ ಆಲ್ಮೋಸ್ಟ್ ಒಂದು ರೇಂಜ್ನ ಒಳಗಡೆನೆ ಇದೆ ಅಥವಾ ಪ್ರೈಸ್ನ ಒಟ್ಟಿಗೆನೆ ಇಂಡಿಕೇಟರ್ ಮೂವ್ ಆಗ್ತಾ ಇದೆ. ಈಗ ನಮಗೆ ಕಂಡೀಷನ್ ಏನು, ಪ್ರೈಸ್ ಮೂವ್ ಆಗಿರಬೇಕು, ಆ ನಂತರ ಇಂಡಿಕೇಟರ್ ಈ ರೀತಿ ಸ್ವಲ್ಪ ದೂರದಿಂದ ನಮಗೆ ಮೂಮೆಂಟಮ್ನ ಕೊಡ್ತಾ ಇರಬೇಕಾಗುತ್ತೆ. ಸೊ ಆಗ ನಾವು ಎಂಟ್ರಿ ಪಡಿಬೇಕು. ಸೊ ಹಾಗಾಗಿ ಪ್ರೈಸ್ ಇಲ್ಲಿ ಹತ್ರದಲ್ಲೇ ಮೂವ್ ಆಗ್ತಾ ಇದೆ. ಸೊ ಹಾಗಾಗಿ ಏನು ಕೂಡ ನಾವು ಇಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ಯಾಂಡಲ್ಗಳನ್ನು ಪ್ಲೇ ಮಾಡೋಣ. ನೋಡಿ ಈಗ ಏನಾಯಿತು, ಮೂಮೆಂಟಮ್ ಆಯಿತು, ಡೈರೆಕ್ಟ್ಲಿ ಮೂಮೆಂಟಮ್ ಆಯಿತು. ಈಗ ನಾನು ಇಂಡಿಕೇಟರ್ನ ಶೋ ಮಾಡಬೇಕಾಗುತ್ತೆ. ಯಾಕೆಂದರೆ ಪ್ರೈಸ್ ಆಕ್ಷನ್ ಬೇಸ್ಡ್ ಆಗಿ ಕೂಡ ನಾನು ಇದನ್ನು ಎಂಟ್ರಿ ಪಡಿಬೋದು. ಇಲ್ಲಿ ನಮಗೆ ಮತ್ತೆ ಇಂಡಿಕೇಟರ್ ಬೇಸ್ಡ್ ಆಗಿ ಇಲ್ಲೂ ಕೂಡ ಎಂಟ್ರಿ ಸಿಕ್ಕಿದೆ. ಸ್ವಲ್ಪ ಸ್ಪೇಸ್ ಇತ್ತು ಅಷ್ಟೇ, ಸ್ವಲ್ಪ ಜಾಸ್ತಿನೂ ಕೂಡ ದೂರ ಇರಲಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಅವಾಯ್ಡ್ ಮಾಡಿದ್ವಿ. ಇಲ್ಲೂ ಕೂಡ ನಾವು ಗಮನಿಸಬಹುದು ಇಂಡಿಕೇಟರ್ನ ಟಚ್ ಆಗುತ್ತೆ. ಸೊ ಈಗ ಏನಾಯಿತು, ಪ್ರೈಸ್ ಕಂಟಿನ್ಯೂಸ್ಲಿ ಮೂವ್ ಆಗ್ತಾ ಇದೆ. ಸೊ ಮೂವ್ ಆದಮೇಲೆ ನಾನೀಗ ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಪಡಿಬೇಕು. ಸೊ ಹಾಗಾಗಿ ಈ ಇಂಡಿಕೇಟರ್ನ ಸಹಾಯದಿಂದ ಆ ಪುಲ್ ಬ್ಯಾಕ್ ಅನ್ನು ನಾನು ಐಡೆಂಟಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ವೇಟ್. ಈ ಒಂದು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಕೂಡ ಸ್ಟ್ರಾಟಜೀಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಗಮನಿಸೋದ್ರೆ ಇಲ್ಲಿ ಬ್ರೇಕ್ಔಟ್ ಬೇಸ್ಡ್ ಆಗಿರೋ ಸ್ಟ್ರಾಟಜಿ ಇದೆ, ಹಾಗೆ ಟ್ರೆಂಡ್ ಲೈನ್ ಟ್ರಾಪ್ ಆಗಿರೋ ಸ್ಟ್ರಾಟಜಿ ಇದೆ. ಸೊ ಅದನ್ನು ನೀವೇನು ಮಾಡ್ಬೋದು, ಕೋರ್ಸಸ್ ಅಲ್ಲಿ ಗಮನಿಸಬಹುದು. ಬಟ್ ಇದು ಇಂಡಿಕೇಟರ್ ಬೇಸ್ಡ್ ಆಗಿರೋ ಒಂದು ಸ್ಟ್ರಾಟಜಿ ಆಗಿರೋದ್ರಿಂದ ಇದು ಪುಲ್ ಬ್ಯಾಕಿಗೆ ನಾವು ಯೂಸ್ ಮಾಡೋದು. ಪ್ರತಿಯೊಂದು ಸ್ಟ್ರಾಟಜಿನ ನೀವು ಪ್ರತಿ ಪಾಯಿಂಟಲ್ಲೂ ಯೂಸ್ ಮಾಡಲಿಕ್ಕೆ ಆಗಲ್ಲ. ಕೆಲವೊಂದು ಸ್ಟ್ರಾಟಜಿಗಳ ಪರ್ಪಸ್ ಬೇರೆ ಇರುತ್ತೆ. ಸೊ ಅದನ್ನು ನಾವು ಅಲ್ಲೇ ಯೂಸ್ ಮಾಡಬೇಕಾಗುತ್ತೆ. ರೈಟ್, ಲೆಟ್ಸ್ ಸಿ. ನೋಡಿ ಇಲ್ಲಿ ಇಂಡಿಕೇಟರ್ನ ಬ್ರೇಕ್ ಆಯಿತು. ಈ ಪಾಯಿಂಟಲ್ಲಿ ಏನಾಯಿತು, ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಕ್ಯಾಂಡಲ್ ನಮಗೆ ಇದರ ಕೆಳಗಡೆ ಕ್ಲೋಸ್ ಆಗಿಲ್ಲ. ಈ ಇಂಡಿಕೇಟರ್ನ ಕೆಳಗಡೆ ಕ್ಲೋಸ್ ಆಗಿಲ್ಲ. ನಮಗೆ ಕ್ಯಾಂಡಲ್ ಏನಾದರೂ ಇದರ ಕೆಳಗಡೆ ಕ್ಲೋಸ್ ಆದರೆ ತುಂಬಾನೇ ಚೆನ್ನಾಗಿ ನಮಗೆ ಅದು ಕನ್ಫರ್ಮೇಷನ್ ಸಿಗುತ್ತೆ. ಆಗ ಅದರ ಹೈಯನ್ನು ಬ್ರೇಕ್ ಆದಾಗ ಪ್ರೊಬ್ಯಾಬಿಲಿಟಿ ಚೆನ್ನಾಗಿರುತ್ತೆ. ಬೈ ಚಾನ್ಸ್ ಏನಾದರೂ ಜಸ್ಟ್ ಸಪೋರ್ಟ್ ಪಡೆದಿದ್ದಾಗ ಅದರ ಪ್ರೊಬ್ಯಾಬಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಇದರಲ್ಲಿ ನಾವು ಏನು ಮಾಡಬೇಕು, ಕ್ವಾಂಟಿಟಿನ ಕಮ್ಮಿ ಮಾಡಬೇಕು. ಸ್ವಲ್ಪ ಇದು ರಿಸ್ಕಿ ಟ್ರೇಡ್ ಆಗಿರುತ್ತೆ. ಈ ರೀತಿ ನಾವು SLನ ಹಿಟ್ಬಿಟ್ಟು ಅರೌಂಡ್ 1:2 ಅಥವಾ 1:3 ಫಸ್ಟಿಗೆ ನಾವು ಯಾವಾಗಲೂ ಕೂಡ 1:2 ಪ್ಲಾನ್ನ ಮಾಡಬೇಕು. ಬೈ ಚಾನ್ಸ್ ಏನಾದರೂ ಇಲ್ಲ ಮೂವ್ ಆಗಿಲ್ಲ ಅಂತ ಇದ್ದಾಗ ನಾವು 1:3ಗೆ ಪ್ಲಾನ್ನ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಚಾರ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ನೀವು ಸ್ಟಾಪ್ ಲಾಸ್ ಇಡುವಾಗ ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ಇಲ್ಲಿ ಗಮನಿಸಿ, ನಾನು ಎಕ್ಸಾಕ್ಟ್ಲಿ ಇದರ ಲೋನ ಕೆಳಗಡೆ ಸ್ಟಾಪ್ ಲಾಸ್ನ ಇಟ್ಟಿದ್ದೆ. ಇಲ್ಲಿ ಏನಾಯಿತು, ಪ್ರೈಸ್ ಜಸ್ಟ್ ಇದನ್ನ ಬ್ರೀಚ್ ಆಗಿಬಿಟ್ಟು ಆ ನಂತರ ಮೂಮೆಂಟಮ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಸ್ಟಾಪ್ ಲಾಸ್ ಇಡುವಾಗ ನಾವು ಸ್ವಲ್ಪ ಸ್ಪೇಸ್ ಅನ್ನು ಕೊಟ್ಟು ಇಲ್ಲಿ ಸ್ಟಾಪ್ ಲಾಸ್ನ ಇಡಬೇಕಾಗುತ್ತೆ. ಏನು ನಮಗೆ SL ಕಾಣಲಿಕ್ಕೆ ಸಿಗ್ತದೆ ಅದಕ್ಕಿಂತ ಸಣ್ಣ ಮಟ್ಟದ ವಿಜುವಲಿ ಸ್ಪೇಸ್ ಅನ್ನು ನಾವು ಕೊಡಬೇಕಾಗುತ್ತೆ. ಆ ಬೇಸ್ಡ್ ಆಗಿ ನಮಗೆ ನಿಯರ್ ಅಬೌಟ್ 1:2 ವರೆಗೂ ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ 1:2 ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಕ್ತು. ಈಗ ನಿಮಗೆ ಇದರ ಪರ್ಪಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಒಂದು ಮೊಮೆಂಟಮ್ ನಿಮಗೆ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಆ ಮೊಮೆಂಟಮ್ನ ನೀವು ಪುಲ್ ಬ್ಯಾಕ್ ಅಲ್ಲಿ ಕ್ಯಾಪ್ಚರ್ ಮಾಡಬೇಕು. ಪ್ರೈಸ್ ರಿವರ್ಸಲ್ ಬಂದಾಗ ಕ್ಯಾಪ್ಚರ್ ಮಾಡಬೇಕು ಅಂತ ಇದ್ದಾಗ ಈ ಸ್ಟ್ರಾಟಜಿನ ನೀವು ಯೂಸ್ ಮಾಡಬಹುದು. ಈ ಸ್ಟ್ರಾಟಜಿ ಆಲ್ಮೋಸ್ಟ್ ಎಲ್ಲಾ ಪೇರ್ಸ್ಗಳು ನಿಮಗೆ ವರ್ಕ್ ಆಗುತ್ತೆ. ಗೋಲ್ಡ್ ಆಗಿರ್ಬೋದು ಅಥವಾ ಈವನ್ ಬಿಟ್ಕಾಯಿನ್ ಅಲ್ಲೂ ಅಥವಾ USD JPY ಅಲ್ಲಿ ಎಲ್ಲದರಲ್ಲಿ ಕೂಡ ವರ್ಕ್ ಆಗುತ್ತೆ. ಬಟ್ ನೀವು ಬ್ಯಾಕ್ ಟೆಸ್ಟ್ ನ ಮಾಡಬೇಕಾಗುತ್ತೆ. ಹಾಗೆ ಈ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಯಾವಾಗೆಲ್ಲ ಪ್ರೈಸ್ ನಮಗೆ ಸೈಡ್ ವೇಸ್ ಹೋಗೋದು ಆಗ ನಾವು ಇದನ್ನು ಯೂಸ್ ಮಾಡಲಿಕ್ಕಿಲ್ಲ. ಈಗ ಮೊಮೆಂಟಮೇ ಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಮೊಮೆಂಟಮ್ ಅಪ್ಸೈಡ್ ಅಲ್ಲೇ ಕೊಡ್ತಾ ಇದೆ. ಸೊ ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು. ನೀವು ಇಲ್ಲಿ ಗಮನಿಸಬಹುದು ಯಾವ ರೀತಿ 1:3 1:4 ವರೆಗೂ ಕೊಡುತ್ತೆ. ಸೊ ನೀವು ಟ್ರೈಲ್ ಮಾಡ್ತಾ ಕೂಡ ತಗೊಂಡು ಹೋಗ್ಬೋದು. ಮತ್ತೆ ಇಲ್ಲಿ ಬಂತು ನೋಡಿ, ಮತ್ತೆ ಈ ಒಂದು ಗ್ರೀನ್ ಕ್ಯಾಂಡಲ್ ಅಲ್ಲಿ ಸಪೋರ್ಟ್ನ ಪಡೆದಿದೆ. ಯೂಶುವಲಿ ಗ್ರೀನ್ ಕ್ಯಾಂಡಲ್ ಸಪೋರ್ಟ್ ಪಡೆದ್ರೆ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬಾರ್ದು. ರೆಡ್ ಕಲರ್ ಕ್ಯಾಂಡಲ್ ಬ್ರೇಕ್ ಆಗಬೇಕು, ಸಪೋರ್ಟ್ ಪಡಿಬೇಕು. ಆಗ ಮಾತ್ರ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ರೈಟ್, ನೋಡಿ ಈಗ ಆಯಿತು. ಈಗ ಬ್ರೇಕ್ ಡೌನ್ ಆಯಿತು. ಈ ಒಂದು ಇಂಡಿಕೇಟರ್ ಏನಿದೆ ಇದನ್ನ ಬ್ರೇಕ್ ಡೌನ್ ಆಯಿತು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯಿತು, ನಮ್ಮ ಪ್ರೈಸ್ ಹಾಗೆ ನಮ್ಮ ಇಂಡಿಕೇಟರ್ ತುಂಬಾನೇ ಹತ್ತಿರದಲ್ಲಿದೆ. ಸೊ ಹಾಗಾಗಿ ಈಗ ಇದನ್ನು ನಾವು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಯಾಕೆಂದ್ರೆ ಒಂದು ಬಾರಿ ಪ್ರೈಸ್ ಈ ರೀತಿ ಮೊಮೆಂಟಮ್ ಕೊಡ್ತು ಅಂತ ಇದ್ದಾಗ ಅದು ಪ್ರಾಫಿಟ್ ಬುಕ್ಕಿಂಗು ಕೂಡ ಬರುತ್ತೆ. ಸೊ ಹಾಗಾಗಿ ಪ್ರತಿ ಪಾಯಿಂಟಲ್ಲೂ ಪ್ರೈಸ್ ಬರ್ತಾ ಇದೆ, ಬೈ ಮಾಡ್ತೇನೆ, ಬರ್ತಾ ಇದೆ, ಬೈ ಮಾಡ್ತೇನೆ ಅಂತ ನಾವು ಪ್ಲಾನ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಈ ರೀತಿ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸ್ವಲ್ಪ ನೋಡಬೇಕಾಗುತ್ತೆ ಯಾವ ರೀತಿ ಪ್ರೈಸ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ರೈಟ್, ಸೊ ಏನು ಕೂಡ ಆಗಿಲ್ಲ ನೋಡಿ. ಸೊ ಯಾವಾಗೆಲ್ಲ ಹತ್ರ ಇರುತ್ತೆ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗಲ್ಲ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈಗ ನಮಗೆ ಒಂದು ಮೊಮೆಂಟಮ್ ಬೇಕಾಗಬೇಕಾಗುತ್ತೆ. ಮತ್ತೆ ಇದನ್ನು ನಾವು ಅಪ್ಲೈ ಮಾಡೋಣ. ನೋಡಿ ಸೈಡ್ ವೇಸ್ ಅಲ್ಲಿ ಏನು ಕೂಡ ಮಾಡ್ಲಿಕ್ಕಿಲ್ಲ. ಸೈಡ್ ವೇಸ್ ಅಲ್ಲಿ ಸುಮ್ಮನೆ ಕುತ್ಕೊಳ್ಳಿಕ್ಕೆ. ಸೈಡ್ ವೇಸ್ ಅಲ್ಲಿ ನಾವು ಏನು ಕೂಡ ಇದರಲ್ಲಿ ಪ್ಲಾನ್ ಮಾಡ್ಲಿಕ್ಕೂ ಕೂಡ ಇಲ್ಲ, ಏನು ಕೂಡ ಇದು ಮಾಡ್ಲಿಕ್ಕಿಲ್ಲ. ಸುಮ್ಮನೆ ಕುತ್ಕೊಳ್ಬೇಕಾಗುತ್ತೆ. ಬೇರೆ ಸ್ಟ್ರಾಟಜಿ ಏನಾದರೂ ಇದ್ರೆ ಅದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ರೈಟ್, ಲೆಟ್ಸ್ ಸಿ.
ಹಾಗೆ ಇಂಡಿಕೇಟರ್‌ನ ಕೂಡ ನೀವು ಗಮನಿಸಿ. ಈ ಪಾಯಿಂಟಲ್ಲಿ ಸೈಡ್‌ವೇಸ್ ಇದ್ದಾಗ ಯಾವ ರೀತಿ ಇಂಡಿಕೇಟರ್ ಹೋಗುತ್ತೆ? ಪ್ರೈಸ್‌ನ ಜೊತೆಗೇನೆ ಹೋಗುತ್ತೆ. ಪ್ರೈಸ್ ಹಾಗೆ ಇಂಡಿಕೇಟರ್ ಒಟ್ಟಿಗೆ ಇರುತ್ತೆ. ಸೊ, ಆ ರೀತಿ ಇದ್ದಾಗ ನಾವು ಇದನ್ನು ಯೂಸ್ ಮಾಡ್ಲಿಕ್ಕಿಲ್ಲ. ಸೊ, ಹಾಗಾಗಿ ನಮಗೆ ಪ್ರೈಸ್ ಮತ್ತು ಇಂಡಿಕೇಟರ್‌ನ ಮಧ್ಯೆ ತುಂಬಾ ಜಾಗ ಬೇಕಾಗಬೇಕಾಗುತ್ತೆ. ಆಗ ಮಾತ್ರ ನಾವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಮಗೆ ಮೊಮೆಂಟಮ್ ಬೇಕಾಗಬೇಕಾಗುತ್ತೆ. ಇದೊಂದು ಮೊಮೆಂಟಮ್ ಬೇಸ್ಡ್ ಆಗಿರೋ ಸ್ಟ್ರಾಟಜಿ ಅಂತ ನೀವು ಕನ್ಸಿಡರ್‌ನ ಮಾಡ್ಬೋದು. ನೋಡಿ, ಈಗ ಮೊಮೆಂಟಮ್ ಶುರು ಆಯ್ತು. ಪ್ರೈಸ್ ಇಲ್ಲಿ ಬ್ರೇಕ್ಔಟ್ ಅನ್ನು ಕೊಟ್ಟು ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಈಗ ನಾವೇನ್ ಮಾಡ್ಬೋದು? ಇದನ್ನ ಶೋ ಮಾಡ್ಬೋದು. ಈಗ ಏನಾಗ್ತಾ ಇದೆ? ದೂರ ಇದೆ. ಪ್ರೈಸ್ ಹಾಗೆ ಇಂಡಿಕೇಟರ್‌ಗೆ ತುಂಬಾ ಸ್ಪೇಸ್ ಇದೆ. ಸೊ, ಹಾಗಾಗಿ ಇದನ್ನ ನಾವು ಯೂಸ್ ಮಾಡ್ಬೋದು. ನೋಡಿ, ಪ್ರೈಸ್ ಅಪ್ ಸೈಡ್ ಅಲ್ಲೇ ಹೋಗ್ತಾ ಇದೆ. ನಾವು ಇಂಡಿಕೇಟರ್‌ಗೆ ಬರೋ ತನಕ ಕಾಯ್ಬೇಕಾಗತ್ತೆ. ಸೊ, ಇದೇ ಡಿಫರೆನ್ಸ್. ಪ್ರೈಸ್ ಆಕ್ಷನ್ ಹಾಗೆ ಇಂಡಿಕೇಟರ್‌ನ ಯೂಸ್ ಮಾಡಿದಾಗ ನಿಮಗೆ ಆಬ್ವಿಯಸ್ಲಿ ಈಸಿಲಿ ಟ್ರೇಡ್ ಸಿಗ್ಬೋದು. ಬಟ್ ಈ ರೀತಿ ಇಷ್ಟು ಮೊಮೆಂಟಮ್ ಆಗುತ್ತಲ್ವಾ? ಸೊ, ಇದನ್ನ ನೀವು ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ನೀವು ಪ್ರೈಸ್ ಆಕ್ಷನ್‌ನ ಕಲಿಲೇಬೇಕಾಗುತ್ತೆ. ಪ್ರೈಸ್ ಆಕ್ಷನ್ ಮೇಲೆ ಡಿಪೆಂಡ್ ಆಗ್ಲೇಬೇಕಾಗತ್ತೆ, ರೈಟ್? ಸೊ, ಈಗ ನೋಡಿ, ಇಂಡಿಕೇಟರ್‌ಗೆ ಬಂತು ಪ್ರೈಸ್ ಇಲ್ಲಿ. ಇಂಡಿಕೇಟರ್‌ನ ಟಚ್ ಆಯ್ತಾ ಅನ್ನೋದನ್ನ ನಾವು ಗಮನಿಸೋಣ. ಫಸ್ಟ್‌ಗೆ ಕ್ಲೀನ್ ಆಗಿ ನೀಟಾಗಿ ಟಚ್ ಆಗಬೇಕು. ಟಚ್ ಆಗಿಲ್ಲ ಅಂದ್ರೆ ಏನು ಕೂಡ ಇಲ್ಲ. ಇಲ್ಲಿ ಏನಾಯ್ತು? ಗ್ರೀನ್ ಕಲರ್ ಕ್ಯಾಂಡಲ್ ಟಚ್ ಆಗಿದೆ. ಸೊ, ಹಾಗಾಗಿ ಇದು ನಮಗೆ ಇನ್‌ವ್ಯಾಲಿಡ್ ಆಗುತ್ತೆ. ಇದನ್ನ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ, ಲೆಟ್ಸ್ ಪ್ಲೇ ದ ಕ್ಯಾಂಡಲ್ಸ್. ನೋಡಿ ಯಾವ ರೀತಿ ಫೇಲ್ ಆಯ್ತು. ಗ್ರೀನ್ ಕ್ಯಾಂಡಲ್ ಟಚ್ ಆಗಿರೋದು. ಇಲ್ಲಿ ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡಿ. ರೆಡ್ ಕ್ಯಾಂಡಲ್ ಇಂಡಿಕೇಟರ್‌ನ ಟಚ್ ಆಗಿಲ್ಲ. ಗ್ರೀನ್ ಕ್ಯಾಂಡಲ್ ಮಾತ್ರ ಟಚ್ ಆಗಿದೆ. ಸೊ, ಹಾಗಾಗಿ ಇದೇನಾಯ್ತು? ಫೇಲಿಯರ್ ಆಯ್ತು. ಗ್ರೀನ್ ಕ್ಯಾಂಡಲ್ ಇದ್ದಾಗ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬಾರ್ದು. ರೆಡ್ ಕ್ಯಾಂಡಲ್ ಟಚ್ ಆಗಬೇಕಾಗುತ್ತೆ. ಆನಂತರ ಪ್ರೈಸ್ ನೋಡಿ ಯಾವ ರೀತಿ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್‌ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಇದರ ಹಿಂದಿನ ರೀಸನ್ ಅನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಟಚ್ ಆಯ್ತು. ಆನಂತರ ಇಲ್ಲಿ ಏನಾಯ್ತು? ರೆಡ್ ಕಲರ್ ಕ್ಯಾಂಡಲ್ ಈ ಒಂದು ಇಂಡಿಕೇಟರ್‌ನ ಕೆಳಗಡೆ ಕ್ಲೋಸ್ ಆಗ್ತಾ ಇದೆ. ಹಾಗೆ ಈ ಒಂದು ರೆಸಿಸ್ಟೆನ್ಸ್ ಏನಿದೆ, ಈ ಒಂದು ರೆಡ್ ಕ್ಯಾಂಡಲ್‌ನ ಹೈ ಏನಿದೆ, ಅದನ್ನು ಕೂಡ ಪ್ರೈಸ್ ಬ್ರೇಕ್ ಆಗ್ತಾ ಇದೆ. ಹಾಗೆ ಬೇಕಿದ್ರೆ ನೀವು ಈ ಒಂದು ರೆಡ್ ಕ್ಯಾಂಡಲ್ ಲಾಸ್ಟ್ ಕ್ಯಾಂಡಲ್ ಏನಿದೆಯಲ್ಲ ಅಲ್ಲಿ ಕೂಡ ನೀವು ಎಂಟ್ರಿನ ಪಡಿಬಹುದು. ಆ ಬೇಸ್ಡ್ ಆಗಿ ನಾವು ಎಂಟ್ರಿ ಪಡೆದಾಗ ನಮಗೆ ನಿಯರೆಸ್ಟ್ ಏನಾಗುತ್ತೆ? ನಿಯರೆಸ್ಟ್ ಇಲ್ಲಿ ನಮಗೆ ಆಲ್ರೆಡಿ 1:2 ಗಿಂತನೂ ಜಾಸ್ತಿ ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ಇಫ್ ಇನ್ ಕೇಸ್ ಸೇಫ್ ಎಂಟ್ರಿ ಅಂತ ಇದ್ದಾಗ ಇಲ್ಲಿ ನಾವು ಎಂಟ್ರಿನ ಪಡಿಬೇಕು. ಅಂಡ್ ಇದರ ಬೇಸ್ಡ್ ಆಗಿ 1:2 ಟಾರ್ಗೆಟ್ ಅನ್ನು ನಾವು ಪಡಿಬೇಕಾಗುತ್ತೆ. ಆಗ ನಮಗೆ ದೊಡ್ಡ ಟಾರ್ಗೆಟ್ ಅಥವಾ ದೊಡ್ಡ ಒಂದು ಎಸ್ಎಲ್ ಕೂಡ ಆಗುತ್ತೆ. ಹಾಗೆ ದೊಡ್ಡ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಎನಿವೇಸ್ ಲೆಟ್ಸ್ ಸಿ ಯಾವ ರೀತಿ ಇದು ನಮಗೆ ಟಾರ್ಗೆಟ್ ಕೊಟ್ಟಿದೆ ಅಥವಾ ಎಸ್ಎಲ್ ಕೊಟ್ಟಿದೆ ಅನ್ನೋದನ್ನು ಗಮನಿಸೋಣ. ನೀಟ್ಲಿ ನಮಗೆ 1:2 ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಈಗ ನೆಕ್ಸ್ಟ್ ನಾವು ಪ್ಲೇ ಮಾಡೋಣ. ನೆಕ್ಸ್ಟ್ ಕ್ಯಾಂಡಲ್ಗಳು ಯಾವ ರೀತಿ ವರ್ಕ್ ಆಗಿದೆ ಅನ್ನೋದನ್ನು ಗಮನಿಸೋಣ. ನೋಡಿ, ಮತ್ತೆ ಬಂದು ಬ್ರೇಕ್ ಆಯಿತು. ಮತ್ತೆ ಬಂದು ಬ್ರೇಕ್ ಆದಾಗ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ? ಪ್ರೈಸ್ ಹಾಗೆ ಇಂಡಿಕೇಟರ್‌ಗೆ ಸ್ಪೇಸ್ ಇದೆ. ಸ್ವಲ್ಪ ಕಮ್ಮಿ ಸ್ಪೇಸ್ ಇದೆ. ಸೊ, ಹಾಗಾಗಿ ಇಲ್ಲಿ ಏನು ಮಾಡಬೇಕು ನಾವು? ಕ್ವಾಂಟಿಟಿನ ಕಮ್ಮಿ ಮಾಡಿ ಇದರ ಹೈ ಬ್ರೇಕ್ ಆದಾಗ ಎಂಟ್ರಿನ ಪ್ಲಾನ್ ಮಾಡಬೇಕಾಗುತ್ತೆ. ಲೆಟ್ಸ್ ಪ್ಲೇ ದ ಕ್ಯಾಂಡಲ್ಸ್. ಇಲ್ಲಿ ಏನು ಕೂಡ ಆಗಿಲ್ಲ. ಸೊ, ಹಾಗಾಗಿ ಕನ್ಫ್ಯೂಷನ್ ಇಲ್ಲ. ಸೊ, ಅವಾಯ್ಡ್ ಇಟ್. ಆನಂತರ ಮೂವ್ ಆಗ್ತಾ ಇದೆ. ಬಟ್ ಆಲ್ರೆಡಿ ತುಂಬಾ ಮೂವ್ ಆದ್ಮೇಲೆ ಮತ್ತೆ ಎಂಟ್ರಿ ಪಡೆಯೋದು ಅಷ್ಟೊಂದು ಬೆಟರ್ ಅಲ್ಲ. ಇಮಿಡಿಯೇಟ್ಲಿ ಆಗಿದ್ದಿದ್ರೆ ಸ್ವಲ್ಪ ಬೆಟರ್ ಆಗ್ತಾ ಇದೆ, ರೈಟ್? ನೋಡಿ, ಅಷ್ಟು ಚೆನ್ನಾಗಿ ಏನು ಕೂಡ ಆಗಿಲ್ಲ. ಸೊ, ಈಗ ಇದನ್ನು ನಾವು ಹೈಡ್ ಮಾಡಬೇಕಾಗತ್ತೆ. ಸೊ, ಈ ರೀತಿ ನಾವು ಈ ಸ್ಟ್ರಾಟಜಿನ ಯೂಸ್ ಮಾಡ್ಬೋದು. ಜಸ್ಟ್ ನಾವು ಇದನ್ನು ಯೂಸ್ ಮಾಡೋದು ಪುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಪಡಲಿಕ್ಕೆ. ಯಾವಾಗೆಲ್ಲ ಪುಲ್ ಬ್ಯಾಕ್ ಆಗುತ್ತಲ್ವಾ, ಆಗ ನಿಮಗೆ ಎಂಟ್ರಿ ಪಡಲಿಕ್ಕೆ ಈಸಿ ಆಗ್ಲಿಕ್ಕೆ ಈ ಸ್ಟ್ರಾಟಜಿ ಯೂಸ್ ಆಗುತ್ತೆ. ಅಂಡ್ ಇದು ಒನ್ ಆಫ್ ದ ಸ್ಟ್ರಾಟಜೀಸ್ ಆಗುತ್ತೆ. ಅಂದ್ರೆ ಇದೇ ಸ್ಟ್ರಾಟಜಿನ ನೀವು ಪ್ರತಿ ಬಾರಿ ಯೂಸ್ ಮಾಡಬೇಕು ಅಂತ ಅಲ್ಲ. ಸೊ, ಯಾವಾಗೆಲ್ಲ ಪುಲ್ ಬ್ಯಾಕ್ ನಮಗೆ ಕಾಣಲಿಕ್ಕೆ ಸಿಗುತ್ತಲ್ವಾ, ಅಥವಾ ಯಾವಾಗೆಲ್ಲ ಒಂದು ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ, ಪುಲ್ ಬ್ಯಾಕ್ ಅನ್ನ ನಾನು ಕ್ಯಾಪ್ಚರ್ ಮಾಡಬೇಕಂತ ಇರುತ್ತಲ್ಲ, ಆಗ ನಾನು ಈ ಸ್ಟ್ರಾಟಜಿನ ಬೇಕಿದ್ರೆ ಯೂಸ್ ಮಾಡ್ಬೋದು. ಅಥವಾ ಬಾಕಿ ಇದೇ ರೀತಿಯ ಸ್ಟ್ರಾಟಜಿಗಳನ್ನ ನಾವು ನಮ್ಮ ಕೋರ್ಸಲ್ಲಿ ಕೂಡ ಡಿಸ್ಕಸ್ ಮಾಡ್ತೀವಿ. ಯಾವ ರೀತಿ ನಾವು ಎಂಟ್ರಿ ಪಡಿಬೋದು ಎಲ್ಲವೂ ಕೂಡ. ಸೊ, ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ನೀವು ಕಲಿಬಹುದು. ಬಟ್ ಐ ಹೋಪ್ ನಿಮ್ಗೆ ಈ ಸ್ಟ್ರಾಟಜಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಪ್ರೈಸ್ ಆಕ್ಷನ್ ರಿಲೇಟೆಡ್ ಸ್ಟ್ರಾಟಜಿ ಏನಾದರೂ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ರೆ ಪ್ರೈಸ್ ಆಕ್ಷನ್ ಸ್ವಿಂಗ್ ಅಂತ ಕಮೆಂಟ್ ಮಾಡಿ. ಸೊ ದಟ್ ನಾನು ಮುಂದಿನ ದಿನಗಳಲ್ಲಿ ಪ್ರೈಸ್ ಆಕ್ಷನ್ ಬಗ್ಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿನ ಕೂಡ ನಾನು ನಿಮಗೆ ತಿಳಿಸಲಿಕ್ಕೆ ಟ್ರೈ ಮಾಡ್ತೀನಿ. ಸೊ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಬಿಟ್ಕಾಯಿನ್, USD, JPY ಎಲ್ಲದರಲ್ಲೂ ಕೂಡ ಬ್ಯಾಕ್ ಟೆಸ್ಟ್ನ ಮಾಡಿ ಆನಂತರ ಯೂಸ್ ಮಾಡಿ. ಹಾಗೆ ಈ ಒಂದು ಸ್ಟ್ರಾಟಜಿಯ ಪ್ರೊಬ್ಯಾಬಿಲಿಟಿ ಏನಿರುತ್ತಲ್ಲ, 10 ಬಾರಿ ನೀವು ಯೂಸ್ ಮಾಡಿದಾಗ 3ರಿಂದ 4 ಬಾರಿ ಫೇಲ್ ಆಗುತ್ತೆ. ಬಟ್ ಬಾಕಿ 6ರಿಂದ 7 ಬಾರಿ ಏನು ವರ್ಕ್ ಆಗುತ್ತೆ, ಅದರಲ್ಲಿ ನಿಮ್ಗೆ ಈ ರೀತಿ 1:2, 1:3 ನಿಮಗೆ ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ. ಸೊ ದಟ್ ಈವನ್ ಆ 4 ಲಾಸಸ್ ಏನಿದೆಯಲ್ಲ ನಿಮ್ಗೇನು ಕೂಡ ದೊಡ್ಡ ಎಫೆಕ್ಟ್ ಅನ್ನು ನೀಡಲ್ಲ. ಸೊ ಹಾಗಾಗಿ ಈ ಸ್ಟ್ರಾಟಜಿಯ ಜೊತೆ ರಿಸ್ಕ್ ರಿವಾರ್ಡ್ ರೇಷಿಯೋ ಹಾಗೆ ಮನಿ ಮ್ಯಾನೇಜ್ಮೆಂಟ್ ಅನ್ನು ಯೂಸ್ ಮಾಡಿಬಿಟ್ಟು ನೀವು ಪ್ರಾಪರ್ಲಿ ಅಂಡ್ ನೀಟ್ಲಿ ಯೂಸ್ ಮಾಡಬಹುದು. ಸೊ ಹಾಗೆ ಈಸಿಲಿ ಇದನ್ನು ನಾವು ಎಕ್ಸ್ನೆಸ್ ನ ಚಾರ್ಟ್ ಅಲ್ಲಿ ಕೂಡ ಬ್ಯಾಕ್ ಟೆಸ್ಟ್ ನ ಮಾಡಬಹುದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.